ಆಶ್ಚರ್ಯ ಇತ್ತು. ಒಬ್ಳು ಹುಡುಗಿ ಏನಪ್ಪ ಮಾಡಕ್ ಸಾಧ್ಯ, ಹೋದೆ ನಾನು ಆ ಸ್ಕೂಲ್ ಹುಡ್ಕೊಂಡು ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಅವತ್ತು ರಜಾ. ಅದಕ್ಕೆ ಮೇಷ್ಟು ಬೇರೆ ಊರಿಂದ ಬಂದಿದ್ದೆ, ನಾನು ಬರೋದೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ನು ಬಂದು ಏನೋ ಪಾಠ ಮಾಡ್ತಾನೆ ಪಾಪ, ಮೇಷ್ಟು ಮಾಡ್ತಾ ಇದ್ದಾರೆ. ನಾ ಹುಡುಗಿ ಅವ್ರನ್ನ ಕಳಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸ್ದೆ, ಒಂದು ಪದ್ಯ ಕೇಳಿದೆ, ಒಂದು ಲೆಕ್ಕ ಕೇಳಿದೆ. ಆಮೇಲೆ ಕೇಳಿದೆ ಬೆಳಗ್ಗೆಯಿಂದ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ. ಆ ಹುಡುಗಿ ಹೇಳ್ತು ಪಾಪ, ಐ ಸ್ಟಿಲ್ ರಿಮೆಂಬರ್ ಆ ಬ್ರೈಟ್ ಐಸು, ಆ ಯೂನಿಫಾರ್ಮು, ಆ ಉತ್ಸಾಹ ಮುಖದಲ್ಲಿ. ಒಬ್ಬಳೇ ಇದ್ರು ಕೂಡ ಅವಳದು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ, ಆಮೇಲೆ ಕನ್ನಡ ಇರುತ್ತೆ, ಆಮೇಲೆ ಮ್ಯಾಥ್ಸ್ ಇರುತ್ತೆ, 5th ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಅಂದು. ಸ್ಪೋರ್ಟ್ಸು ಏನು ಮಾಡ್ತೀಯಮ್ಮ ಒಬ್ಳೆ? ಸೊ ಒಬ್ಬಳೇ ಆಟ ಆಡ್ಕೊಡ್ತೀನಿ ಸರ್ ಅಂದರು. ದಟ್ ವಾಸ್ ಎ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ನಾವು ಹುಡುಗಿ ಬಾಲ್ಯನ ಕಿತ್ಕೋತಾ ಇಲ್ವಾ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ. ಫ್ರೆಂಡ್ಸ್ ಇರಬೇಕು, ಆಟ ಆಡಬೇಕು, ಜಗಳ ಆಡಬೇಕು, ಮತ್ತು ಸ್ನೇಹಿತರಾಗಬೇಕು. ಇದು ಜೀವನದ ಕಲಿಕೆಯ ಭಾವ. ಆಮೇಲೆ ಪಾಟೀಲ್ ಅವರೇ ಆಶ್ಚರ್ಯ ಏನು ಗೊತ್ತಾ, ಈವನ್ ದಟ್ ಚೈಲ್ಡ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್. ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗುನ ಸಾಲ ಆಗಿ ತಂದಿದ್ದು ಆ ಸ್ಕೂಲ್ಗೆ. ಹೀಗಾಗ್ಬಿಟ್ರೆ 1 ಮಗು 2 ಮಗು 3 ಮಗು ಇಟ್ಕೊಂಡು ಮಾಡಿದ್ರೆ. ಇನ್ನೊಂದು ನೋಡಿದೆ, ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲೊಡಿತಾರೆ, ಮಗು ಬಂದು ನಿಂತ್ಕೊಳ್ಳುತ್ತೆ, ಟೀಚರ್ ಪ್ರೇಯರ್ ಹೇಳ್ಕೊಡ್ತಾರೆ, ಮಗು ಹೇಳುತ್ತೆ, ಇಬ್ಬರೇ. ಇದು ಯಾವುದೇ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು, ಈಗೇನೋ ಅದನ್ನು ಸರ್ಕಾರವನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಒಂದು ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಬೇಕು. ಫುಲ್ ಫ್ಲೆಜ್ಡ್ ಸ್ಕೂಲ್. ಇಟ್ ಶುಡ್ ಹ್ಯಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್, ಆಲ್ ಸಬ್ಜೆಕ್ಟ್ಸ್. ಜೊತೆಗೆ ನಮ್ಮ ಕ್ರಾಫ್ಟ್ಸು, ಆರ್ಟ್ಸು, ಸ್ಪೋರ್ಟ್ಸು ಏನಿದೆ ಅದಕ್ಕೆಲ್ಲನೂ ಬೇಕು. ಗ್ರೌಂಡ್ ಇರಬೇಕು, ಎಲ್ಲ ಮಾಡಬೇಕು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್, ಲೆಟ್ ಅಸ್ ಇಂಟ್ರೊಡ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಾನು ಸುಳ್ಯ ಹತ್ರ, ಇಲ್ಲಿ ಭಾಗೀರಥಿ ಮುರಳಿಯ ಇದ್ದಾರೆ, ಸುಳ್ಯ ಹತ್ರ, ಸುಳ್ಯ ಕೇರಳ ಬಾರ್ಡ್ರದ್ದು ಒಂದು ಸ್ಕೂಲ್ಗೆ ಹೋಗಿದೆ. ಅಲ್ಲಿ ಒಬ್ಬರು ನಿಜವಾಗ್ಲೂ ಆ ಕಮಿಟೆಡ್ ಟೀಚರ್, ಐ ಹ್ಯಾವ್ ಫರ್ಗಾಟನ್ ಹರ್ ನೇಮ್, ಜಲಜಾಕ್ಷಿ. ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನಲ್ಲಿ SDMC ಅವ್ರ ಜೊತೆ ಮಾತಾಡಿದ್ರು, ಸರ್ ನಾವೊಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತೊಗೊಂಡ್ರೆ ಮಕ್ಕಳನ್ನ ಕರ್ಕೊಂಬರ್ಬೋದು ಅಂತ. ಓಡಿಸೋರು ಯಾರು? ನಾನು ಓಡಿಸ್ತೀನಿ ಸರ್ ಅಂದ್ಲು ಟೀಚರ್. SDMC ಅಗ್ರಿ, ಒಂದು ಸೆಕೆಂಡ್ ಹ್ಯಾಂಡ್ ಮಾರ್ತೀವಿ ಅಂತ ತೊಗೊಂಡು ನಾವು ಅವ್ರ ಮನೆಗೆ ಹೋಗಿ ಆ ಕಾರಿಂದನೇ ಆ ಮಕ್ಕಳು ಹತ್ಕೊಳ್ಳೋದೆಲ್ಲ ನೋಡೋದಕ್ಕೆ. ಐ ವೆಂಟ್ ಟು ದ ಸ್ಕೂಲ್. ಸುಮಾರು 25 ಜನ ಮಕ್ಕಳು, ಇವತ್ತು ಸ್ಟ್ರೆಂತ್ ಜಾಸ್ತಿ ಆಗಿದೆ, ಆ ಮಕ್ಕಳು ಆಕ್ಟಿವಿಟೀಸ್ ನೋಡಿ ಭಾಳ ಖುಷಿ ಆಗ್ಬಿಡ್ತು. ಅಂಥವ್ರನ್ನ ನಾವು ಗುರುತಿಸ್ಬೇಕು ನಾವು. ಸೊ ಹೀಗೆ ಅನೇಕ ಎಲ್ಲ ಇವಾಗ ಆಡಳಿತ ವರ್ಗ, ಶಾಸಕರು ಎಲ್ಲದರಲ್ಲೂ ಕೂಡ ಕೆಲವು ಕೆಲಸ ಮಾಡದಿರೋರು ಇದ್ದೇ ಇರ್ತಾರೆ. ಅರೆ ಕಮಿಟೆಡ್ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಅವರಿಗೆ ನಾವು ಬೆನ್ತಟ್ಟಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೇದು ಮಾಡಬೇಕು. ನನಗನ್ಸುತ್ತೆ ಎಲ್ಲ ರಾಜ್ಯದಲ್ಲೂ ಒಬ್ಬ APJ ಅಬ್ದುಲ್ ಕಲಾಂ ಬರಬೇಕು. ಎಷ್ಟು ಜನ ಶಾಸಕರು ನಾವು ತೀರ್ಮಾನ ಮಾಡಿದ್ರೆ, ವಾರಕ್ಕೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ, ಆ ಮಕ್ಕಳ ಜೊತೆ ಮಾತಾಡಿದ್ರೆ, ಮಕ್ಕಳಿಗೆ ಒಂದಷ್ಟು ಪ್ರೇರಣಾದಾಯಿ ಪ್ರಸಂಗಗಳನ್ನ ಹೇಳಿದ್ರೆ, ಟೀಚರ್ಸ್ಗೆ ಒಂದು ಬೆನ್ತಟ್ಟಿದ್ರೆ, ದಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ನಾವೇನು ದುಡ್ಡು ಕಾಸು ಖರ್ಚು ಮಾಡೋದೇನು ಅಗತ್ಯ ಇಲ್ಲ. 100ಕ್ಕೆ 100 ಸತ್ಯ ಸರ್. ಒಂದು ನಿಮಿಷ ಈಲ್ಡ್ ಆದರೆ ದಯಮಾಡಿ ಹಿರಿಯ ಸದಸ್ಯರು, ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಗಳು ಬರುತ್ತೆ ಹೋಗುತ್ತೆ ಬೇರೆ ವಿಷಯ. ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ 7 ಇದೆ. ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ, ಬಂದು ನೋಡಿದ್ದಾರೆ. ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾವ ರೀತಿ ನಡೀತು, ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗತ್ತೆ. ಇವತ್ತು ಹೇಳಿದರು 4000 ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ. ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ, ನಮ್ಮ ಗೋಪಾಲಯ್ಯನವ್ರು 6 ಕೋಟಿ ಖರ್ಚು ಮಾಡಿರಿ ಅಂತಾರೆ. ನಾನೇ 2 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು 5 ವರ್ಷ ಆದರೂ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಮತ್ತು ಇನ್ನೊಂದು ನೊಂದು ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನರಿದ್ದರು. ಅವರೊಂದು ಲೆಟ್ರ್ ಬರೆದಿದ್ದಾರೆ, ಓದಬೇಕು, ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ. ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ,
ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕ್ಕೆ ನಿಂತವ್ರಲ್ಲ ಸ್ವಾಮಿ, ಇದು ಒಳ್ಳೆಯದಾ? ನಾನೊಂದು ಲೆಟ್ರನ್ನೂ ಬರೆದಿದ್ದೀನಿ ಸ್ವಾಮಿ, ಪಿ ಡಬ್ಲ್ಯೂ ಡಿಯಿಂದ ಮಾಡಿದ್ರೆಷ್ಟು, ಇದು ನಿಮ್ಮ ಯಾವುದೈತಪ್ಪ, ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವಲ್ಲ, RDPR ಇದರಲ್ಲಿ ಎಷ್ಟು 30% ಉಳಿಯುತ್ತೆ, 1,30,30,00,000. ಅದನ್ನು ಲೆಟ್ರ್ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್, ಮಂತ್ರಿಗಳಿಗೆ ಕಳಿಸಿ ಅಂತಾರೆ. ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ, ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ. ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ PWD ಕೊಟ್ಟರೆ ಎಷ್ಟು ಉಳಿಯುತ್ತೆ, ಇದಕ್ಕೆ RDPR ಕೊಟ್ಟರೆ ಎಷ್ಟು ಉಳಿಯುತ್ತೆ, ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು ಸರ್ಕಾರಿ ಕಾಲೇಜ್ನ, ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ. ಬೇರೆ ಯಾವ್ದ್ರಲ್ಲಾರು ಹೊಡ್ಕೊಳ್ಳಿ, ಆಳು ಬಿದ್ದೋಲಿ. ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣನೂ ಲೂಟಿ ಮಾಡೋಕ್ಕೆ ಹೊರಟವ್ರೆ ಅಂದರೆ ನೊಂದು ಹೇಳ್ಬೇಕಾಯ್ತು. ಇದಕ್ಕಿಂತ ನಾನೇನು ಹೇಳಲ್ಲ, ಮುಂದಿನ ದಿನದಲ್ಲಿ ಖಾಸಗಿ ಹಿಡ್ತಕ್ಕೆ ಹೋಗುತ್ತೆ. ಎಲ್ಲ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ, ಬಡವರು ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ 100ಕ್ಕೂ 100 ಸತ್ಯ. ದಯಮಾಡಿ ತಮ್ಮ ಸಭಾಪತಿಗಳು ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಯಾಕೆ PWD ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ? ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡು ನೀವೆಷ್ಟೇ ಕೊಡಿ ಅಂತ ಮಾಡೋಕ್ಕೆ ಇಟ್ಟಿರೋದು. PWD ಇಲಾಖೆ ಇಂಜಿನಿಯರ್ಸ್ ಅವರೇ, ಎಲ್ಲ ಅವರೇ, ತಾಂತ್ರಿಕ ಅಧಿಕಾರಿಗಳವರೇ. ಅದು ಬಿಟ್ಟು ಯಾಕೆ ಸ್ವಾಮಿ ತಾವು ಚೆನ್ನಾಗಿ ಮಾತಾಡ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಇಂಥದನ್ನ ಅವಕಾಶ ಕೊಡಬೇಡಿ. ಮಾಡಬೇಡಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮಾತಾಡಲಿ. ಸಲಹೆಗಳನ್ನು ಕೊಡಿ ಸರ್. ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದ್ದೀರಿ, ನಿಮ್ಮ ಬಗ್ಗೆ ನಮಗೂ ಭಾಳ ಗೊತ್ತಿದೆ. ಕೆಲವು ಊರುಗಳಿಗೆ ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ ನಮ್ಮ ಪಿಟಿಷನ್ ಕಮಿಟಿ ಒಳಗೆ ಸಾಕಷ್ಟು ತಾವು ಇದನ್ನು ಮಾಡಿ ಕಳಕಳಿ ನಿಮಗಿದೆ. ಅದನ್ನು ಸುಧಾರಣೆ ಮಾಡಬೇಕು. ಏನೇನು ಸಲಹೆಗಳನ್ನು ಕೊಡಬೇಕು ಅದನ್ನು ಅದಕ್ಕೋಸ್ಕರ ನಾನು ಕೇಳಿದ್ದು ಅರ್ಧ ದಿವಸ ಚರ್ಚೆ, ಎಲ್ಲರೂ ಕೂಡ ಭಾಗವಹಿಸಬೇಕು, ಇದು ಭಾಳ ಇಂಪಾರ್ಟೆಂಟ್ ಅಂತ. ಮ್ಯಾಕ್ಸಿಮಮ್ 15 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಮನೆ ಉಪಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.